ಹೊಸ ಬಟ್ಟೆ ತರಕ್ ಹೋಗ್ತೀವಿ, ನೀನ್ ಕೊಡ್ಸಲ್ಲ ಬಿಡು. ನಮ್ಮಪ್ಪ ಕರ್ಕೊಂಡು. ಹೌದಾ? ನನ್ ಜೊತೆ ಬರಲ್ವಾ ನೀನು? ನನಗೆ ಫ್ರೆಂಚ್ ಫ್ರೈಸ್ ಐಸ್ ಕ್ರೀಮ್ ಎಲ್ಲ ಕೊಡ್ಸ್ತೀನಿ. ಬೇಡ ಏನು ಬೇಡ ಅನ್ನಿತ್ತು. ಹೌದಾ? ಏನು ಬೇಡ, ಕೆಮ್ಮತ್ತ ತಿಂದ್ರೆ ಹೌದಾ? ಹೌದು. ಹೋಗು ಈ ಜೊತೆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ನೀನು ಟೂ. ಹೌದಾ ಕುಕ್ಕು? ಇಷ್ಟೊಂದಾ? ನನ್ ಮಾತಾಡ್ಸಲ್ವಾ ನೀನು? ಇಲ್ಲ. ಅಪ್ಪನ ಮಾತು ಕೇಳ್ತೀಯಲ್ವಾ? ಹೌದು. ಆಯ್ತು ಬಿಡು, ಅಪ್ಪನೇ ಇರ್ತಾನಲ್ವಾ ಯಾವಾಗ್ಲೂ ನಿನ್ ಜೊತೆ. ಹೌದಾ? ನಿಜವಾಗ್ಲು? ನನ್ ಮುಖ ನೋಡು. ನನ್ ಮಾತಾಡ್ಸಲ್ಲ ಇನ್ಮೇಲೆ. ಇಲ್ಲ, ನಾನು ನಿಜ ಮಾತಾಡ್ಸಲ್ಲ. ಇವತ್ತೆಲ್ಲ ನನ್ನ ಜೊತೆ ಮಾತಾಡ್ಸಲ್ಲ. ಬರ್ತೀನಿ ನಿನ್ ಜೊತೆ. ಬೇಡ್ವಾ? ನಿಜವಾಗ್ಲೂ ಬೇಡ್ವಾ? ಮಾತಾಡ್ಸ್ಬಾರ್ದ ನಿನ್ನ? ಇವತ್ತು ನನಗೆ ಮೇಕಪ್ ಶೂಟ್ ಇದೆ. ಅವ್ರ ಅಪ್ಪ ಮಗಳು ಇವಾಗ ಎದ್ರು. ಇವ್ರಿಗೆ ಎದ್ದು ಟಿಫನ್ ಮಾಡಿ ತಿನ್ನಿಸಿ ಮೇಕಪ್ ಶೂಟ್ ಇದೆ, ಹೋಗ್ಬೇಕು. ಪಿಂಕಿ ನಾನು ಅಡುಗೆ ಮಾಡಲ್ವಾ? ಪಿಂಕಿ ಚೆನ್ನಾಗಿ ಮಾಡಲ್ವಾ? ಪಿಂಕಿ ನಾನು ಮಾಡೋ ಅಡುಗೆ ನಿಂಗೆ ಇಷ್ಟ ಆಗಲ್ವಾ? ಪಿಂಕಿ ಎಷ್ಟು ಅಡುಗೆ ಮಾಡ್ತೀನಿ? ಈಗ ರಾಧಾ ಮಾತ್ರ ಮಾಡೋದು, ಅಜ್ಜಿ ಮಾತ್ರ ಮಾಡೋದು, ನಾನು ಯಾವತ್ತೂ ಮಾಡೇ ಇಲ್ವಾ? ನೋಡಿ ಫ್ರೆಂಡ್ಸ್, ಪಿಂಕಿಗೆ ನಾನು ಮಾಡೋ ಅಡುಗೆ ಎಷ್ಟು ಇಷ್ಟ ಗೊತ್ತಾ? ಯಾವಾಗಲೂ ಅಕ್ಕ ಪಲಾವ್ ಮಾಡಕ್ಕ, ಅಕ್ಕ ಪಲಾವ್ ಮಾಡಕ್ಕ, ಆಮೇಲೆ ಪುಳಿಯೋಗರೆ ಮಾಡ್ಕೊಡಕ್ಕ ಅಂತ ಬಾಯ್ ಬಿಟ್ಟು ನನಗೆ ಕೇಳಿ ಮಾಡಿಸ್ಕೊತಾಳೆ. ಅವನು ತಿನ್ಬಿಡ್ತಾನೆ. ಏನೋ ಮಾಡ್ತಾವಳೆ ಅಡುಗೆ ಮನೇಲಿ. ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಡ್ತಾವಳೆ. ಪ್ರೀತುರದ ನಾನು ಮಾಡೋ ಅಡುಗೆ ಚೆನ್ನಾಗಿರಲ್ವೇನೆ? ನೋಡಿ ನಿಮ್ಮ ಅಣ್ಣ ಎಂತ ಸುಳ್ಳು ಹೇಳ್ತಾನೆ. ನೀನು ಮಾಡೋದು ರಾಧಾ ಮಾಡೋದು ಅಜ್ಜಿನೇ ಅಂತ ಮಾಡೋದು. ನಾನು ಯಾವತ್ತೂ ಅಡುಗೆನೇ ಮಾಡಿದ್ದಂತೆ. ಮಾಡ್ತೀಯಲ್ಲ, ಮೋಸ್ಟ್ ಆಫ್ ದ ಟೈಮ್ ನಾನೇ ಮಾಡೋದಲ್ವಾ. ಇವತ್ತಿನ ನಮ್ಮ ಪಯಣ ವ್ಯಾಯಾಮ ಶಾಲೆಗೆ. ಏನು ಎಣ್ಣೆ ಹಚ್ಕೊಂಡ್ಬಿಟ್ಟಿದೆ ತಲೆಗೆ? ನಾವು ಟ್ರಿಪ್ಗೆ ಹೋಗ್ತೀವಿ. ಅದಕ್ಕೆ ಟ್ರಿಪ್ಗೆ ಹೋಗ್ತಿದ್ರೆ ಎಣ್ಣೆ ಹಚ್ಕೋಬೇಕಾ? ಎಣ್ಣೆ ಹಚ್ಕೊಂಡು ಆಗಸ್ಟಲ್ಲಿ ತಲೆ ಸ್ನಾನ ಮಾಡಬೇಕು. ಹಲೋ, ಮತ್ತೆ ಬಂದಿದ್ದೀನಿ ನನ್ನ ಫೇವ್ರೆಟ್ ಸಲೂನ್ಗೆ. ಇವತ್ತು ಯೂಶ್ವಲಿ ನಾನು ಮೇಕಪ್ ಶೂಟ್ಸ್ಗೆ ಹೋಗಿ ಮೇಕಪ್ ಮಾಡಿಸ್ಕೊತಾ ಇದ್ದೆ. ಇವತ್ತು ಸಲೂನಲ್ಲಿ ಮೇಕಪ್ ಮಾಡಿಸ್ಕೊತೀನಿ. ಯಾಕಂದರೆ ಸಲೂನಲ್ಲಿ ಮೇಕಪ್ ಸಹ ಇದೆ. ನಿಮ್ಗೆ ಗೊತ್ತಲ್ಲ, ಆಲ್ರೆಡಿ ಒಂದು ಸಲ ನಾನು ಏರ್ಗೆ ಏನೇನು ಸಂಬಂಧಪಟ್ಟಿದೆಯೋ ಅದೆಲ್ಲನೂ ಇಲ್ಲೇ ಮಾಡಿಸೋದು. ಸೊ ಈಗ ಮೇಕಪ್ ಕೂಡ ಇದೆ. ಸೊ ನಾನು ಮೇಕಪ್ ಹಾಕ್ತೀನಿ, ರಿವ್ಯೂನೂ ಕೂಡ ಹಾಕ್ತೀನಿ. ಸೊ ನೋಡಿ, ನೀವು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ, ಹೇಗಿದೆ ನನ್ನ ಲುಕ್ ಅಂತ. ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸ್ಯಾರಿ ಉಟ್ಕೊಂಡು ಕೂತಿದ್ದೀನಿ, ನೋಡಿ ಅಂತೀನಿ. ಫೌಂಡೇಶನ್ ಏನು ಈಗ ಹಚ್ಕೊಂಡಿದ್ದೆ, ಹೇಳು ನೆನಪಾಗ್ತಿಲ್ಲ. ನೀವು ಸೆಲ್ಫ್ ಮಾಡ್ಕೊತೀರಾ? ಕನ್ಸೀಲಿಂಗ್ ಎಲ್ಲ ಮಾಡ್ತೀರಾ? ನಾನು ಜಾಸ್ತಿ ಮೇಕಪ್ ಮಾಡ್ಕೋ. ಮೇಕಪ್ ಆಯಿತು. ಈಗ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನ. ಸೊ ಫೈನಲ್ ಇನ್ನೂ ಹೇರ್ ಸ್ಟೈಲ್ ಆಗಿದೆ. ವೆಯ್ಟ್ ಮಾಡ್ತಿದ್ದೀನಿ ಯಾವ ರೀತಿ ಫೈನಲ್ ಲುಕ್ ಇರುತ್ತೆ ಅಂತ. ಸೊ ಈಗ ಹೇಗೆ ಕಾಣಿಸ್ತಾ ಇದ್ದೀನಿ ಅದನ್ನು ನಿಮಗೆ ಹೇರ್ ಸ್ಟೈಲ್ ಮಾಡಿಸ್ಕೊತೀನಿ. ಹೇರ್ ಸ್ಟೈಲ್ ನೋಡ್ತಾ ಇದ್ರೆ ನನಗೆ ಮೈಕಲ್ ನೆನಪಾಗ್ತದೆ. ಮೈಕಲ್ ತಂಗಿ ಥರ ಕಾಣಿಸ್ತಿದ್ದೀನಿ ಅಲ್ವಾ? ಹಾಂ, ಈಗ ಬಂತು. ಬಟ್ ಸ್ಟೋರೀಸ್ ಅವೈಲೇಬಲ್ ಅಂತ ಬರ್ತಿದೆ. ಇರಿ ನೋಡ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೊ ಕಮೆಂಟ್ಸ್ ಮಾಡಿ ಅಂತ ಹೇಳಿದ್ದೆ ನಿಮಗೆ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ, ಓಕೆನಾ? ಸೊ ಫೈನಲ್ಲಾಗಿ ಈ ರೀತಿ ಕಾಣಿಸ್ತಾ ಇದ್ದೀನಿ. ಸೊ ನಿಮಗೂ ಏನಾದರೂ ಸಲೂನಲ್ಲಿ ಮೇಕಪ್ ಬೇಕು ಅಂದರೆ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ, ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ? ಅಷ್ಟೇ. ಹೇರ್ ಸ್ಟೈಲ್, ಹಾಂ, ಹೇರ್ ಸ್ಟೈಲ್ ನೋಡಿ ತುಂಬ ಚೆನ್ನಾಗಿದೆ. ಕಷ್ಟಪಟ್ಟು 3 to 4 hours 5 hours ಟೈಮ್ ಸ್ಪೆಂಡ್ ಮಾಡಿ ಮೇಕಪ್ ಮಾಡಿಸ್ಕೋತೀವಿ. 2 ನಿಮಿಷಕ್ಕೆ ಬಿಚ್ಚಾಗ್ತೀವಿ, ಅದೇ ಬೇಜಾರು. ನೀವು ಮೈಕಲ್ ತಂಗಿ ನೋಡಿದ್ದೀರಾ? ಸೊ ನೋಡ್ತಾ ಇದ್ದೀರಲ್ಲ, ನಾನೇ. ಸೊ ಫುಲ್ಲು ಕ್ರಿಂಪಿಂಗ್ ಮಾಡಿದ್ದಾರೆ, ಫುಲ್ ಹೇರ್ಸು
ಇಷ್ಟೆಲ್ಲ ಕಾಣಿಸ್ತಾ ಇದೆ, ಯಾವುದೋ ಅಮೇಝಾನ್ ಫಾರೆಸ್ಟ್ ಇದ್ದಂಗೆ. ಇವತ್ತು ನಾನು ಹೋಗ್ತಾ ಇದ್ದೀನಿ ನವಯುಗ ಹೋಟೆಲ್ಗೆ. ಸೊ ನವಯುಗ ತ್ರಿವೇಣಿ ಥಿಯೇಟ್ರ್ ಮೆಜೆಸ್ಟಿಕಲ್ಲಿದೆ. ಅಣ್ಣಮ್ಮನ ದೇವಸ್ಥಾನದ ಪಕ್ಕದಲ್ಲಿ ನಿಮಗೆ ಅನುಪಮ ತ್ರಿವೇಣಿ ಸಿಗುತ್ತೆ. ಅನುಪಮ ಥಿಯೇಟ್ರ್ ಪಕ್ಕದೇ ಸಂಧಿಲಿರೋದೆ ನವಯುಗ ಹೋಟ್ಲು. ಸೊ ನವಯುಗ ಹೋಟ್ಲು ಡಾಕ್ಟರ್ ರಾಜ್ಕುಮಾರ್ ಅಂದರೆ ನಮ್ಮ ಅಣ್ಣ ಅವ್ರ ಫೇವ್ರೇಟ್ ಹೋಟ್ಲ್ ಅದು. ಆ್ಯಸ್ ಯೂಶುವಲ್ ಅಪ್ಪು ಸರ್ಗೂ ಅದು ತುಂಬ ಇಷ್ಟ. ನೀವು ಒಳಗಡೆ ಎಂಟ್ರಿ ಕೊಟ್ಟರೆ ಅಲ್ಲಿ ಅಣ್ಣ ಅವ್ರದ್ದು ಫೋಟೋ ಇರುತ್ತೆ. ಸೊ ಇವತ್ತು ನಾನು ಆ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆಗೆ. ನನಗೆ ತುಂಬ ಇಷ್ಟ ಆ ಹೋಟ್ಲು. ಅಂದರೆ ಅಲ್ಲಿ ಸಿಗೋವಂಥ ಊಟ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಣ್ಣವ್ರಿಗೆ ಫೇವ್ರೇಟ್ ಅಂದರೆ ಅಫ್ಕೋರ್ಸ್ ಅಣ್ಣವರು ಭೋಜನ ಪ್ರಿಯರು. ಸೊ ನಮಗೂ ಅದು ಅಷ್ಟೇ ಇಷ್ಟ. ಸೊ ಹಂಗಾಗಿ ಇವತ್ತು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಎಸ್, ಬನ್ನಿ ಹೋಗೋಣ. ಈಗ ನಮ್ಮ ಜೊತೆ ಅಮಿತ್ ಬಂದಿದ್ದಾರೆ. ಅಮಿತ್ ನಿನಗೆ ನವಯುಗ ಹೋಟ್ಲದು ಫುಡ್ ಯಾಕೆ ಇಷ್ಟ? ಹೇಳು. ಆ್ಯಕ್ಚುಲಿ ಅದನ್ನು ಆನೆಸ್ಟಾಗಿ ರಿವ್ಯೂ ಆನೆಸ್ಟಾಗಿ ಹೇಳು. ಈಗ ನೋಡಿ ಹೋಗ್ಲೇಬೇಕಪ್ಪ ನವಯುಗ. ಯಾಕೆ? ಈಗ ನೋಡಪ್ಪ, ನಾನು ಮನೇಲಿದ್ದೆ, ಸುಂಕದ ಕಟ್ಟೆಯಿಂದ ನಾಗರಬಾವಿಗೆ ಬಂದು ನಾಗರಬಾವಿಯಿಂದ ಮೆಜೆಸ್ಟಿಕ್ಗೆ ಕರ್ಕೊಂಡು ಹೋಗಿ ತಿಂತಾ ಇದ್ದೀವಿ ಅಂದರೆ ವಾಟ್ ಇಸ್ ದ ರೀಸನ್? ಕನ್ಸಿಸ್ಟೆಂಟ್ ಇರುತ್ತೆ. ಹಾಂ, ಕನ್ಸಿಸ್ಟೆನ್ಸಿ ಇರ್ತದೆ. ಅಂದ್ರೆ ತಿಂದೀವಿ ಅಂತಂದ್ರೆ ಇನ್ನೊಂದು ತಿಂಗಳು ಬಿಟ್ಟು ತಿಂದು ಕೂಡ ಹಂಗೆ ಇರುತ್ತೆ ಟೇಸ್ಟ್. ಓಕೆ, ಏನು ವ್ಯತ್ಯಾಸ ಬರಲ್ಲ. ಹಾಗಾಗಿ ಅವಾಗ ಭಾಳ ಚೆನ್ನಾಗಿದೆ. ಅಲ್ಲ ಹಂಗಂದ್ರೆ ಅಮ್ಮ ಮಾಡಿದ ಕೈ ತುತ್ತು ಹಂಗೆ ಇರುತ್ತೆ. ವಾಟ್ ಇಸ್ ದ ಸ್ಪೆಷಲ್ ಅಂತ ಕೇಳ್ತಿರೋದು ನಾನು. ಎಲ್ಲ ಹೋಟ್ಲವರು ಅದನ್ನು ಮೇಂಟೈನ್ ಮಾಡ್ತಾರೆ, ಬಟ್ ಸ್ಪೆಷಲ್ ಏನು? ನಿನಗೆ ಯಾಕೆ ಇಷ್ಟಪ್ಪ? ನೀನು ಬರೋ ಬೆಂಗಳೂರಲ್ಲಿರೋ ಎಲ್ಲ ಹೋಟ್ಲದ್ದು ಟ್ರೈ ಮಾಡ್ತೀವಿ, ಟೇಸ್ಟ್ ಮಾಡ್ತೀವಿ, ಬಟ್ ನಿನಗೆ ಪರ್ಟಿಕ್ಯುಲರ್ ನವಯುಗನೇ ಯಾಕೆ? ಕನ್ಸಿಸ್ಟೆಂಟ್ ಆಗಿರುತ್ತೆ. ಕನ್ಸಿಸ್ಟೆನ್ಸಿ ಭಾಳ ಜನ ಹೋಟ್ಲ್ ಇರಲ್ಲ, ಹಂಗಾಗಿ ಅದಕ್ಕೆ ಹೋಗೋದು. ಇನ್ನೇನಿಲ್ಲ ಅಷ್ಟೇ. ಇವತ್ತು ತಿಂದರೆ ಟೇಸ್ಟ್ ಇನ್ನೊಂದು ತಿಂಗಳು ಬಿಡ್ತಿದ್ರೆ ಹಂಗೆ ಇರುತ್ತೆ. ಓ, ಮತ್ತೆ ಮೈಲ್ಡ್ ಆಗಿರುತ್ತೆ ಅಷ್ಟೇ. ಎಸ್. ನಿನಗೇನು ಇಷ್ಟ ಅಲ್ಲಿ ಯೂಶಲಿ? ಎಲ್ಲ ಇಷ್ಟ. ಅಲ್ಲ ಅಲ್ಲೇ ಅಂದರೆ ಒಂದು ಪರ್ಟಿಕ್ಯುಲರ್ ಹೇಳು. ಎಲ್ಲ ಚೆನ್ನಾಗಿರುತ್ತೆ. ಅಲ್ಲ ಪರ್ಟಿಕ್ಯುಲರ್ ಏನು ಇಷ್ಟ ಅಂತ ಕೇಳ್ತಿರೋದು. ಪರ್ಟಿಕ್ಯುಲರ್ ಮಿಲ್ಸಾ? ನಾವು ತಗೊಂಡು ಹೊಡೆಯೋದು. ಓಕೆ, ಎಸ್. ಇವಾಗ ನಾಯಂಡಹಳ್ಳಿ ಬ್ರಿಡ್ಜ್ ಹತ್ರ ಇದ್ದೀವಿ, ಹೋಗ್ತಾ ಇದ್ದೀವಿ. ಬಂದ್ವಿ ನವಯುಗ. ಸೊ ಇವಾಗ ಗಾಡಿ ಪಾರ್ಕ್ ಮಾಡಬೇಕು. ಪಾರ್ಕಿಗ ಇನ್ನೂ ಜನ ಅದಾರಲ್ಲ ಕಾಟೇರಾಗ. ಏನೋ ಜನ ನೋಡಿ ಕಾಟೇರಾಗ ಇನ್ನೂ ಹೋಗ್ತಾರೆ. ಕಾಟೇರನ ಉಪಾಧ್ಯಕ್ಷನ ಅದು. ಪಾರ್ಕಿಂಗ್ ಫುಲ್ಲು. ಹೋಟೆಲ್ ನವಯುಗ ಒಳಗೆ ಎಂಟ್ರಿ. ಬಿರಿಯಾನಿ, ಚಿಕನ್ ರೋಸ್ಟ್. ಇಲ್ಲಿ ಬಂದರೆ ನೀವು ಚಿಕನ್ ರೋಸ್ಟ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಯ್ತು ಇವಾಗ. ಸೊ ತುಂಬ ಚೆನ್ನಾಗಿತ್ತು ನವಯುಗದ ಊಟ. ನೀವು ಯಾವಾಗಲೂ ನವಯುಗಕ್ಕೆ ಬಂದರೆ ಮಟನ್ ಬಿರಿಯಾನಿ, ಚಿಕನ್ ರೋಸ್ಟು ಮತ್ತು ಮೀಲ್ಸಲ್ಲಿ ಲಾಸ್ಟಿಗೆ ಒಂಚೂರು ಇದನ್ನು ಕೊಡ್ತಾರೆ, ಅನ್ನ, ರೈಸು, ಮತ್ತು ಅದು ಸೂಪರಾಗಿತ್ತು. ಸೊ ಓವರಾಲ್ ನಂಗೆ ತುಂಬಾ ಇಷ್ಟ ಆಯಿತು. ನೀವೇನಾದ್ರು ನವಯುಗಕ್ಕೆ ಬಂದರೆ ಮಿಸ್ ಮಾಡಬೇಡಿ, ತಿನ್ನಿ, ಸಾಕಾಗೈತೆ. ಬಾ, ನನಗೆ ಓವರಾಲ್ ಆಗಿ ಇಷ್ಟ ಆಗಿದ್ದೆ ಅದು. ಈಗ ಸೊ ಸೂಪರಾಗಿತ್ತು. ಸೊ ಈಗ ಮುಗೀತು, ಈಗ ಹೋಗ್ತಾ ಇದ್ದೀವಿ. ಅವರು ಅಣ್ಣವ್ರ ಜೊತೆ ತೆಗ್ಸ್ಕೊಂಡಿದ್ದು ಹಳೆ ಫೋಟೋ ಎಲ್ಲ ತೋರಿಸಿದ್ರು. ಆ ಫೋಟೋ ಎಲ್ಲ ಬೇಡ ಹಾಕೋದಂತ ಅವರೇ ಹೇಳಿದ್ರು. ಎಸ್, ಡನ್. ಸಿ ಯು. ಸಾಕಾ? ಎಂಜಾಯ್. ಸುಸಿಕಾ ಪಾಪ ಸಾಕು, ನನ್ನ ಕ್ಯಾಮ್ರಾ ತಿನ್ನೋದು ಬಿಟ್ರು. ಇಲ್ಲ ತಿನ್ನಿ. ಊಟ ಮಾಡಲ್ಲ ನೀನು? ಊಟ ಮಾಡಲ್ವಾ? ಏನಾಗಲ್ಲ. ಅಪ್ಪ ನಿದ್ದೆ ಬಂದಿದೆ ನಂಗೆ ಫುಲ್ಲು. ಅಷ್ಟೇ. ಯಾರೆಲ್ಲ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಡೈಲಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತದೆ.